ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಎಕ್ಸ್ ಇಲ್ಲಿ ಬ್ರೇಕಪ್ ಆಗಿರ್ಬೋದು, ಅಥವಾ ನೀವಿಬ್ರು ಸಪ್ರೇಟ್ ಆಗಿದ್ದೀರಾ, ಆರೆಲ್ಸ್ ನೀವು ಮೂವ್ ಆನ್ ಆಗಿದ್ರು ನಿಮ್ಮ ಎಕ್ಸ್ ಬಗ್ಗೆ ಏನಾದರೂ ತಿಳ್ಕೋಬೇಕು, ಅವ್ರು ಏನಾದರೂ ಬರ್ತಾರಾ, ಇಲ್ಲಿ ರಿಯೂನಿಯನ್ ಏನಾದರೂ ಮಾಡ್ತಾರಾ ಅಂತ ನೋಡೋಣ. ನಿಮ್ಮ ಎಕ್ಸ್ ಬರ್ತಾರಾ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾವ ಥರ ಕಂಟೆಂಟ್, ಯಾವ ಥರ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಚೆಕ್ ಮಾಡೋಣ. ಯೂನಿವರ್ಸ್, ನನ್ನ ವ್ಯೂವರ್ಸ್ ಅವರ ಎಕ್ಸ್ ಪಾರ್ಟ್ನರ್ ಮತ್ತೆ ಬರೋ ಚಾನ್ಸಸ್ ಇದೆಯಾ ತೋರಿಸಿ ಯೂನಿವರ್ಸ್. ಬಾಟಮ್ ಆಫ್ ದಿ ಡೆಕ್. ಓಕೆ ಗೈಸ್, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಯೂನಿವರ್ಸ್ ಅಂತಂದ್ರೆ, ನಿಮ್ ಪರ್ಸನ್ ಅವ್ರ ಲೈಫ್ ಮೇಲೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ನಿಮ್ ಕಡೆ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ, ಬಟ್ ಅವರು ನಿಮ್ ಗಮನ ಇದೆ, ನಿಮ್ ನೆನಪು ಇದೆ, ನಿಮ್ ಕಡೆ ಡಿಸೈಡ್ ಮಾಡ್ಬೇಕು ಅಂತ ಯೋಚನೆನೂ ಸಹ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋದು ತುಂಬಾ ಇದೆ. ಒಂದು ನೀವು ಮತ್ತೆ ಇನ್ನೊಂದು ಥರ್ಡ್ ಪಾರ್ಟಿ, ಈ ಎರಡು ಸಿಚುವೇಶನ್ ಅಲ್ಲಿ ಅವರು ಡಿಸೈಡ್ ಮಾಡಬೇಕು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಮೇ ಬಿ ಯಾರಾದ್ರೂ ಆಗಿರ್ಬೋದು, ಅವ್ರ ಫ್ಯಾಮಿಲಿ, ಕಲೀಗ್ಸ್, ಅವ್ರ ವರ್ಕ್ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು, ಅಥವಾ ಅನದರ್ ರೊಮ್ಯಾಂಟಿಕ್ ಪಾರ್ಟ್ನರ್ ಸಹ ಆಗಿರ್ಬೋದು. ಆ ಪರ್ಸನ್ಗೆ ನೀವು ಜೆನ್ಯೂನ್ ಪರ್ಸನ್ ಅನ್ನೋದು ಗೊತ್ತಿದೆ, ಬಟ್ ಅವರು ಥರ್ಡ್ ಪಾರ್ಟಿನ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಲೈಫಲ್ಲಿ. ಬಟ್ ಸ್ಟಿಲ್ ಈ ಕಡೆ ನೀವು ಬೇಕು, ಬಟ್ ಅವ್ರಿಗೆ ತೋರ್ಸ್ಕೊಳಕ್ ಆಗ್ತಾ ಇಲ್ಲ. ಈ ಈ ಈ ರಿಲೇಶನ್ಶಿಪ್ ಏನಾದ್ರು ಸ್ವಲ್ಪ ಅಂದ್ರೆ ಬ್ರೇಕಪ್ ಆಗಿದೆ, ಸಿಚುವೇಶನ್ಸ್ ಈ ತರ ಏನಾದ್ರು ಬಂದಿದೆ ಅಂತಂದ್ರೆ, ಇನ್ ದಿ ಫ್ಯೂಚರ್ ಇದು ಸರಿ ಹೋಗುತ್ತೆ, ಅವ್ರು ಬರ್ತಾರೆ ಅಂತ ಹೇಳ್ತಾ ಇದಾರೆ. ಕ್ಲಾರಿಫೈ ಮಾಡೋಣ. ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಏನ್ ಬೇಕಾದ್ರೂ ತಗೊಳ್ಳಿ, ಬಟ್ ಅವರು ಸದ್ಯಕ್ಕೆ ಅವ್ರ ಲೈಫ್ ಮೇಲೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಅವ್ರ ಮನಿ ಗ್ರೋತ್ ಆಗ್ಲಿ, ಅವ್ರ ಲೈಫ್ ಸ್ಟೈಲ್ ಆಗ್ಲಿ, ಆ ತರ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಅದು ಯಾರು ಬೇಕಾದ್ರೂ ಆಗಿರ್ಬೋದು. ಥರ್ಡ್ ಪಾರ್ಟಿ ಅನ್ನೋದು ಕ್ಲಾರಿಫೈ ಮಾಡೋಣ. ಇನ್ ದಿ ಸೆನ್ಸ್ ಏನಂತಂದ್ರೆ, ನಿಮ್ ಪಾಸ್ಟ್ ಅಲ್ಲಿ ನಿಮ್ ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ಇವಾಗ ಬ್ರೇಕಪ್ ಆಗಿದೆ. ಸೊ ಅದು ಫ್ಯೂಚರ್ ಬಂತು ಅಂತಂದ್ರೆ ಆ ರಿಲೇಶನ್ಶಿಪ್ ಆ ತರ ಇರೋದಿಲ್ಲ. ಇದು ನೀವಿಬ್ರೇನಾದ್ರೂ ಮತ್ತೆ ಒಂದಾದ್ರಿ ಅಂತಂದ್ರೆ ಈ ರಿಲೇಶನ್ಶಿಪ್ ಚೆನ್ನಾಗಿ ಹೋಗುತ್ತೆ, ಒಂದ್ ಫ್ಲೋ ಆಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ. ಎಸ್, ತುಂಬಾ ಸ್ಟ್ರಾಂಗ್ ಆಗಿ ರಿಯೂನಿಯನ್ ಇದೆ. ಅವ್ರು ಇವಾಗ ಸದ್ಯಕ್ಕೆ ಅವ್ರ ವರ್ಕ್ ಮೇಲೆ ಫೋಕಸ್ ಮಾಡ್ಕೊಂಡಿದ್ದಾರೆ. ಅವರು ರಿಯೂನಿಯನ್ ಮಾಡ್ಕೊಂತ ಇದ್ದಾರೆ. ಅವ್ರು ರಿಯೂನಿಯನ್ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಅವರು ಡಿಸ್ಟರ್ಬ್ ಮಾಡ್ಕೊಂಡಂಗೆ. ಬಟ್ ಇಲ್ಲಿ ಒಂದ್ ಗುಡ್ ನ್ಯೂಸ್ ಏನು ಅಂತಂದ್ರೆ, ಅವ್ರ ಕಡೆ ಅವ್ರ ಸೆಲ್ಫ್ ಗ್ರೋತ್ ಕಡೆ ಗಮನ ಕೊಟ್ಟಿದಾರಲ್ಲ, ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮತ್ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ, ಅವ್ರ ಥರ್ಡ್ ಪಾರ್ಟಿ ಜೊತೆಲಿ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಜಗಳ ನಡೀತಾ ಇದೆ. ಸೊ ಅಂತಂದ್ರೆ ಪಾಸ್ಟ್ ಅಲ್ಲಿ ಅವರು ಆ ಥರ್ಡ್ ಪಾರ್ಟಿ ಕಡೆ ಹೇಗೆ ಮೂವ್ ಆನ್ ಆದ್ರು, ನಿಮ್ಮನ್ ಬಿಟ್ಟು ನಿಮ್ಗೆ ಮೋಸ ಮಾಡಿ ಅವರು ಥರ್ಡ್ ಪಾರ್ಟಿ ಕಡೆ ಹೋದ್ರು. ಸೊ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್, ತುಂಬಾ ಜಗಳ ನಡೀತಾ ಇದೆ. ಆ ಥರ್ಡ್ ಪಾರ್ಟಿ ಅವರು ಅದಕ್ಕೆ ಅವ್ರಿಗೆ ಯಾವ ಕಡೆ ಡಿಸೈಡ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಸ್ಟಿಲ್ ಅವರು ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದಾರೆ. ಬಟ್ ಅವರು ಸ್ಟ್ರಾಂಗ್ ಆಗಿ ನಿಮ್ ಕಡೆ ಬರಬೇಕು, ರಿಯೂನಿಯನ್ ಮಾಡಬೇಕು, ಈ ರಿಲೇಶನ್ಶಿಪ್ ನ ಗ್ರೋತ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಥರ್ಡ್ ಪಾರ್ಟಿ ಕಡೆ ಫೈಟಿಂಗ್ಸ್ ಮತ್ತೆ ತಲೆನೋವು, ಯಾಕಾದ್ರೂ ನಾನು ಹೋದೆ ಅನ್ನೋ ಫೀಲಿಂಗ್ಸ್ ನಲ್ಲಿ ಇದ್ದಾರೆ ಅವರು. ಓಕೆನಾ? ಇಲ್ಲಿ ಏಂಜಲ್ಸ್ ಏನ್ ಹೇಳ್ತಾರೆ ನಿಮ್ ರಿಲೇಶನ್ಶಿಪ್ಗೆ, ನಿಮ್ಗೆ ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ. ತುಂಬಾ ಸ್ಟ್ರಾಂಗ್ ಆಗಿದೆ. ಇಲ್ಲಿ ರಿಯೂನಿಯನ್ ಮಾಡೋ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ.
3 months or 3 weeks or 3 days. ಈ 3 ಡೇಸ್ ಅಲ್ಲಿ ಆಗಿರ್ಬೋದು ಅಥವಾ 3 ಮಂತ್ಸ್ ಅಲ್ಲಿ ಆಗಿರ್ಬೋದು ಅಥವಾ 3 ವೀಕ್ಸ್ ಅಲ್ಲಿ ಆಗಿರ್ಬೋದು ರೀಕನ್ಸಿಲೇಷನ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಏಂಜಲ್ಸ್ ಕಡೆಯಿಂದ ಏನ್ ಮೆಸೇಜ್, ಏನ್ ಗೈಡೆನ್ಸ್ ಇದೆ ನೋಡೋಣ. ನೀವೇನಾದ್ರೂ ಈಗ ನೀವ್ ಯಾರು ನೋಡ್ತಾ ಇದ್ದೀರಾ ಆ ಪರ್ಸನ್ ಬಗ್ಗೆ ನಿಮ್ಗೂ ಯೋಚನೆ ಇದೆ, ಅದಕ್ಕೇನೆ ನೀವು ಈ ರೀಡಿಂಗ್ ವರ್ಗು ಬಂದಿರ್ತೀರಾ. ಸೊ ಇಲ್ಲಿ ಏಂಜಲ್ಸ್ ಲೆಟ್ ಗೋ ಮಾಡಿ, ಕಂಟ್ರೋಲ್ ಇಶ್ಯೂಸ್ ನ ಕಂಟ್ರೋಲ್ ಮಾಡೋದನ್ನ ಲೆಟ್ ಗೋ ಮಾಡಿ. ನೀವು ಯೋಚನೆ ಮಾಡಬೇಡಿ. ಇಲ್ಲಿ ಕೆಮಿಸ್ಟ್ರಿ, ದೇರ್ ಈಸ್ ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇಯರ್. ನಿಮ್ ಕಡೆ ಆ ಪರ್ಸನ್ ಬರ್ತಾರೆ, ನಿಮ್ ಕಡೆ ಅಟ್ರಾಕ್ಷನ್ ಅವ್ರಿಗೆ ತುಂಬಾ ಇದೆ, ನಿಮ್ ಕಡೆ ಅಟ್ರಾಕ್ಟ್ ಆಗೇ ಆಗ್ತಾ ಇದಾರೆ ಅವರು. ಅವ್ರಿಗೀಗ ಗೊತ್ತಾಗಿದೆ ನಿಮ್ಗೂ ಮತ್ತೆ ಥರ್ಡ್ ಪಾರ್ಟಿ ಮಧ್ಯದಲ್ಲಿ ಯು ಆರ್ ಎ ಜೆನ್ಯೂನ್ ಪರ್ಸನ್. ಆ ಪರ್ಸನ್ ಇಂದ ಅವ್ರ ಥರ್ಡ್ ಪಾರ್ಟಿ ಕಡೆ ಹೋದ್ಮೇಲೆ ಇವ್ರಿಗೆ ಗೊತ್ತಾಗಿದೆ ಇವರೇ ಇವ್ರಿಗೆ ಮೋಸ ಮಾಡ್ಕೊಂಡ್ರು ನಿಮ್ಮನ್ನ ಬಿಟ್ಟು ಹೋಗಿ. ಮೇ ಬಿ ಇದು ಕಾರ್ಮಿಕ್, ಅವ್ರ ಥರ್ಡ್ ಪರ್ಸನ್ ಕಡೆ ಹೋಗಿದ್ದಾರೆ ಅಂತಂದ್ರೆ ಅವ್ರ ಪಾಸ್ಟ್ ಲೈಫ್ ಅಥವಾ ಕಾರ್ಮಿಕ್ ಕನೆಕ್ಷನ್ ಏನೋ ಇತ್ತು, ಸೊ ಹೋಗಿದ್ದಾರೆ. ಸೊ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಬಿಡಿ. ಅಲೋ ದಿಸ್ ಸಿಚುವೇಶನ್ ಟು ಅನ್ಫೋಲ್ಡ್ ನ್ಯಾಚುರಲ್ ರೀ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನ್ಯಾಚುರಲ್ ಆಗಿ ಬಿಟ್ಬಿಡಿ, ಇದು ಸಾಲ್ವ್ ಆಗುತ್ತೆ, ಇದು ಸಾಲ್ವ್ ಆಗ್ಬಿಟ್ಟು ಆ ಪರ್ಸನ್ ನಿಮ್ ಕಡೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಪಾಸಿಟಿವ್ ಆಗಿದೆ. ನಿಮ್ ಎಕ್ಸ್ ಬಗ್ಗೆ ನೀವ್ ಯಾರಾದ್ರೂ ವೇಟ್ ಮಾಡ್ತಾ ಇದ್ದೀರಾ, ಸ್ಟಿಲ್ ಆ ಪರ್ಸನ್ ಬರ್ಬೇಕು ಅಂತೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಬರ್ತಾರೆ ಆ ಪರ್ಸನ್. ಬಂದು ಇಲ್ಲಿ ರೀಕನ್ಸಿಲೇಷನ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ನಡೆಯುತ್ತೆ. ಬಿ ಹ್ಯಾಪಿ ಗೈಸ್, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಗೆ ಏನಾದರೂ ಇಷ್ಟ ಆಯಿತು ನನ್ನ ವಿಡಿಯೋಸ್ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಯಾವ ಥರ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಮತ್ತು ಯಾರಿಗಾದರೂ ಇಲ್ಲಿ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ನನಗೆ ವಾಟ್ಸಪ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಪ್ಲೀಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.